ಹಾಯ್ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಮೇ 20ನೇ ತಾರೀಕು ತಾವು ನಿರ್ಧರಿಸಿದಂತೆ ಮುಷ್ಕರವನ್ನು ಹೂಡೋದಕ್ಕೆ ಸಾರಿಗೆ ನೌಕರರು ದೃಢವಾಗಿರುವಂಥ ನಿರ್ಧಾರವನ್ನು ಮಾಡಿಕೊಂಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರದಿಂದ ವಾಪಸ್ ಅಂದರೆ ಹಿಂದೆ ಸರಿಯೋದಿಲ್ಲ ಅನ್ನುವಂಥ ಮಾತನ್ನು ಇವತ್ತು ಮತ್ತೆ ಸಾರಿಗೆ ನೌಕರರು ತಾವು ಏರ್ಪಡಿಸಿರುವಂಥ ಸಮಾವೇಶದಲ್ಲಿ ಪುನರುಚ್ಚಾರ ಮಾಡಿರುವಂಥದ್ದು. ತಮ್ಮ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಈಡೇರಿಸೋವರೆಗೂ ಕೂಡ ಯಾವುದೇ ರೀತಿಯಾಗಿರುವಂಥ ಸಹಕಾರ ನಮ್ಮಿಂದ ಸರ್ಕಾರ ಬಯಸಬಾರ್ದು ಅನ್ನುವಂಥ ಮಾತನ್ನು ಕೂಡ ಇವತ್ತು ಭಾಳ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಇವತ್ತು ನಗರದ ಕಾರ್ಪೊರೇಷನ್ ಸರ್ಕಲ್ ಬಳಿ ಇರುವಂಥ ಬೆಂಗಳೂರಿನ ಕಾರ್ಪೊರೇಷನ್ ಸರ್ಕಲ್ ಬಳಿ ಇರುವಂಥ ಟೌನ್ ಹಾಲ್ನಲ್ಲಿ ಸಾರಿಗೆ ನೌಕರರು ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ರು. ಇದು ನಾಡಿನ ಅಂದರೆ ಮೇ 20ನೇ ತಾರೀಕಿನ ಅನಿರ್ದಿಷ್ಟಾವಧಿ ಮುಷ್ಕರ ಏನಿದೆ ಆ ಮುಷ್ಕರಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡುವಂಥ ಹಿನ್ನೆಲೆಯಲ್ಲಿ ಸಮಾವೇಶವನ್ನು ಹಮ್ಮಿಕೊಂಡಿದ್ರು. ನೂರಾರು ಸಂಖ್ಯೆಯಲ್ಲಿ ಸಾರಿಗೆ ನೌಕರರು ಇದರಲ್ಲಿ ಭಾಗವಹಿಸಿದರು. ಈ ಸಮಾವೇಶವನ್ನು ಮತ್ತೆ ನಾಳಿನ ಮೇ 20ನೇ ತಾರೀಕಿನಂದು ನಡೆಯಲಿರುವಂತಹ ಮುಷ್ಕರದ ಮುಂದಾಳತ್ವವನ್ನು ವಹಿಸಿರುವಂಥ ಸಾರಿಗೆ ನೌಕರರ ಸಂಘಟನೆಗಳ ಒಕ್ಕೂಟದ ಜಂಟಿ ಕ್ರಿಯಾ ಸಮಿತಿ ನೇತೃತ್ವವನ್ನು ವಹಿಸಿಕೊಂಡಿದೆ. ಮುಖ್ಯವಾಗಿ ನಮ್ಮ ಬೇಡಿಕೆಗಳನ್ನು ಸರ್ಕಾರ ಮುಲಾಜಿಲ್ಲದೆ ಈಡೇರಿಸಬೇಕು ಅನ್ನುವಂಥದ್ದು ಇವರು ಹೇಳ್ತಾ ಇರುವಂಥದ್ದು. ಅಂದರೆ ಇವರ ಬೇಡಿಕೆಗಳು ಏನೇನು ಅಂತ ನೋಡೋದಾದರೆ, ಇವರಿಗೆ 2024ರಿಂದ 4 ವರ್ಷದ ಸಂಬಳ ಏನಿದೆ ಈ ಸಂಬಳವನ್ನು ಪರಿಷ್ಕರಣೆ ಮಾಡಿ 25% ಹೆಚ್ಚಳ ಮಾಡಬೇಕು ಅನ್ನೋದದ್ದು ಮೊದಲ ಬೇಡಿಕೆ. ನಂತರ 38 ತಿಂಗಳ ಅರಿಯರ್ಸ್ ಹಿಂಬಾಕಿ ವೇತನವನ್ನು ಕೂಡ ಕೊಡಬೇಕು, ಅದರಲ್ಲಿ ಯಾವುದೇ ರೀತಿಯಾಗಿರುವಂಥ ಕಾಂಪ್ರಮೈಸ್ ಇಲ್ಲ ಅನ್ನುವಂಥದ್ದು ಸಾರಿಗೆ ನೌಕರರ ಮೂಲ ಬೇಡಿಕೆ. ಇದು ಪ್ರಮುಖ 2 ಬೇಡಿಕೆ. ಇದ್ರ ಜೊತೆಗೆ ನಮ್ಮ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಬೇಕು, ಜೊತೆಗೆ ದಿನಭತ್ಯೆ ಅಥವಾ ಇನ್ನಿತರ ಭತ್ಯೆಗಳೇನಿದ್ದಾವೆ ಅದನ್ನು ಕೂಡ ಸಮರ್ಪಕವಾಗಿ ಕೊಡಬೇಕು. ಜೊತೆಗೆ ನಮ್ಮ ಕೆಲಸಕ್ಕೆ ನಾವು ಏನು ಕೆಲಸ ಮಾಡ್ತೀವಿ ಅದರ OT ಏನಿದೆ, ಈಗ ನಮಗೊಂದು 10 ತಾಸು ಕೆಲಸ ಮಾಡುವಂಥ ಅವಧಿ ಇದ್ದರೆ 12 ತಾಸು ಮಾಡಿದ್ರೆ ಈ 2 ತಾಸಿನ OTಯನ್ನು ಓವರ್ ಟೈಮನ್ನು ಕೂಡ ನಮಗೆ ಪಾವತಿಸಬೇಕು. ಈ ರೀತಿಯಾಗಿರುವಂಥ ಮತ್ತಷ್ಟು ಬೇರೆ ಬೇಡಿಕೆಗಳೆಲ್ಲವೂ ಕೂಡ ಇದೆ. ಅದೆಲ್ಲ ನಾವು ಕೂತು ಮಾತಾಡಿಕೊಂಡು ಅದರಲ್ಲಿ ಕಾಂಪ್ರಮೈಸ್ ಆಗೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವರ ಮೊದಲಿನ ಅಂದರೆ ಮೂಲ 2 ಬೇಡಿಕೆಗಳೇನಿದ್ದಾವೆ ಈ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಅನ್ನುವಂಥದ್ದು ಅವರ ಮನವಿ. ಇದೇ ಕಾರಣಕ್ಕೆ ನಾಡಿದ್ದು 20ನೇ ತಾರೀಕಿಂದ ಮುಷ್ಕರ. ಅಂದರೆ 20ನೇ ತಾರೀಕಿಂದ ಮುಷ್ಕರ ಅಂತಂದರೆ ಕೇವಲ ಪ್ರತಿಭಟನೆ ಮಾಡುವಂಥದ್ದು ಅಥವಾ ಈ ಬೇರೆ ರೀತಿಯಾಗಿರುವಂಥದ್ದು. ನಾವು ಬಸ್ಸುಗಳನ್ನು ಚಲಾಯಿಸಲ್ಲ, ರಸ್ತೆಗಿಳಿಸಲ್ಲ, ಡ್ರೈವರು ಸ್ಟೇರಿಂಗ್ ಹಿಡಿಯಲ್ಲ, ಕಂಡಕ್ಟ್ರು ಚೀಟಿ ಹರಿಯಲ್ಲ, ಟಿಕೆಟ್ ಹರಿಯಲ್ಲ, ಅಥವಾ ಬೇರೆ ಬೇರೆ ಡಿಪೋಗಳಲ್ಲಿ ಟೆಕ್ನಿಕಲಾಗಿ ಕೆಲಸ ಮಾಡ್ತಿರುವಂಥವರು ಅವರವ್ರ ಕೆಲಸಗಳನ್ನು ಮಾಡೋದಕ್ಕೆ ಆಗಲ್ಲ ಅನ್ನುವಂಥದ್ದು ಸಾರಿಗೆ ನೌಕರರ ಸ್ಪಷ್ಟವಾಗಿರುವಂಥ ನಿಲುವು. ಹೀಗಾಗಿ 20ನೇ ತಾರೀಕಿನಂದು ರಾಜ್ಯದಲ್ಲಿ KSRTC ಇರ್ಬೋದು, KKRTC ಇರ್ಬೋದು, NWRTC ಇರ್ಬೋದು ಅಥವಾ BMTC ಇರ್ಬೋದು, ಯಾವುದೇ ಬಸ್ಸುಗಳು ಕೂಡ ರಸ್ತೆಗೆ ಇಳಿಯಲ್ಲ ಅನ್ನುವಂಥದ್ದು ಸಾರಿಗೆ ನೌಕರರ ಕಡ್ಡಿ ತುಂಡಾಗಿ ಅವರು ಹೇಳಿರುವಂಥ ಮಾತು. ಇವರಿಗೆ 25% ಅಂದರೆ ಸರ್ಕಾರಿ ನೌಕರರಿಗೆ ಇತ್ತೀಚೆಗೆ 27.5%ನಷ್ಟು ಸಂಬಳ ಹೆಚ್ಚಳ ಮಾಡಿದರೆ ನಾವು ಕೂಡ ಸರ್ಕಾರಕ್ಕೋಸ್ಕರನೇ ಕೆಲಸ ಮಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ನಮಗೆ ಕನಿಷ್ಠ 25% ಆದರೂ ಸಂಬಳವನ್ನು ಏರಿಕೆ ಮಾಡಿಕೊಡಿ, ಹೆಚ್ಚಳ ಮಾಡಿಕೊಡಿ ಅನ್ನುವಂಥದ್ದು ಅವರ ಒಂದು ಬೇಡಿಕೆ. ಮತ್ತು 38 ತಿಂಗಳ ಆ ಒಂದು ಹಿಂಬಾಕಿ ವೇತನ ಏನಿದೆ ಆ ಹಿಂಬಾಕಿ ವೇತನವನ್ನು ಕೂಡ ಕೊಡಬೇಕು ಅನ್ನುವಂಥದ್ದು ಅವರ ಬೇಡಿಕೆ. ಈಗಾಗಲೇ ಸರ್ಕಾರ 25% ಬದಲಿಗೆ 12.5-12.5%ನಷ್ಟು ವೇತನ ಹೆಚ್ಚಳ ಮಾಡೋದಕ್ಕೆ ಒಪ್ಕೊಂಡಿದೆ. ಆದೇಶವನ್ನು ಕೂಡ ಈ ಒಂದು ಇತ್ತೀಚೆಗೆ ಮಾಡಿರುವಂಥದ್ದು. ಜೊತೆಗೆ ಈ 38 ತಿಂಗಳ ಹಿಂಬಾಕಿ ವೇತನದ ಪೈಕಿ 26 ತಿಂಗಳ ಹಿಂಬಾಕಿ ವೇತನವನ್ನು ಈಗಾಗಲೇ ಅಂಗೀಕಾರ ಮಾಡಿರುವಂಥದ್ದು, ಆದೇಶವನ್ನು ಕೂಡ ಮಾಡಿರುವಂಥ. ಆದರೆ ನಮಗದು ಸಾಕಾಗೋದಿಲ್ಲ. ನಮಗೆ ನಮ್ಮ ಬೇಡಿಕೆ ಅಂತಿರುವಂಥ 38 ತಿಂಗಳ ಹಿಂಬಾಕಿ ವೇತನ ಕೂಡ ಬೇಕು, ಜೊತೆಗೆ 25%ನ ಸಂಬಳ ಸ್ಯಾಲ್ರಿ ಹೈಕ್ ಕೂಡ ಬೇಕು ಅನ್ನುವಂಥದ್ದು ಅವರು ಭಾಳ ಕಟ್ಟುನಿಟ್ಟಾಗಿ ಕೇಳ್ತಾ ಇರುವಂಥದ್ದು. ಸರ್ಕಾರ ಇದು ಕೊಡೋದಕ್ಕೆ ಏನು ಒಪ್ಪಿಗೆಯನ್ನು ಸೂಚಿಸಿಲ್ಲ. ಸರ್ಕಾರ ಇಷ್ಟು ಕೊಡುತ್ತೆ, ನೀವು ಇಷ್ಟು ಮಾಡಿ ಅಂತ ಕೇಳಿಕೊಡಿದ್ರೆ ಅದಕ್ಕೆ ಸರ್ಕಾರ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದನ್ನು ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಹೀಗಾಗಿ ಮೇ 20ನೇ ತಾರೀಕು ಈಗಾಗಲೇ ಈ ಒಂದು ಮುಷ್ಕರಕ್ಕೆ ಸಂಬಂಧಪಟ್ಟಿರುವ ಹಾಗೆ ಸಾರಿಗೆ ನೌಕರರು ನೈತಿಕವಾಗಿ ಗೆದ್ದಿರುವಂಥ ಒಂದು ವಾತಾವರಣ ಇದೆ. ಯಾಕೆ ಅಂತಂದರೆ ಮೇ 20ನೇ ತಾರೀಕಿನಂದು ತುಮಕೂರಿನಲ್ಲಿ ಸಾಧನಾ ಸಮಾವೇಶವನ್ನು ರಾಜ್ಯ ಸರ್ಕಾರ ಹಮ್ಮಿಕೊಂಡಿತ್ತು. ತಮ್ಮ 3 ವರ್ಷದ ಅಧಿಕಾರದ ಒಂದು ಸಾಧನೆ ಏನಿದೆ ಆ ಸಾಧನೆಯನ್ನು ಜನರಿಗೆ ತಲುಪಿಸುವಂಥ, ಅರ್ಥ ಮಾಡಿಸುವಂಥ ನಿಟ್ಟಿನಲ್ಲಿ ಸಾಧನಾ ಸಮಾವೇಶ ಅಂತ ತುಮಕೂರಿನಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಕಾರ್ಯಕರ್ತರನ್ನು, ಸಾರ್ವಜನಿಕರನ್ನು ಮತ್ತು ಎಲ್ಲ ನಾಯಕರು ಸೇರಿ ಮಾಡ್ತಾ ಇದ್ದಾರೆ. ಆ
ಆ ಒಂದು ಸಾಧನಾ ಸಮಾವೇಶವನ್ನು ಈ ಒಂದು ಮುಷ್ಕರದ ಕಾರಣಕ್ಕಾಗಿ ಪ್ರೀಪೋನ್ ಮಾಡಿದ್ದಾರೆ. 19ನೇ ತಾರೀಕಿಗೆ ಅದೇ ತುಮಕೂರಿನಲ್ಲಿ ಸಾಧನಾ ಸಮಾವೇಶ ನಡೆಯುತ್ತೆ. ಇದು ನಮ್ಮ ಕರೆಗೆ, ನಮ್ಮ ಮುಷ್ಕರದ ಕರೆಗೆ ಸರ್ಕಾರ ಬೆದರಿದೆ ಅನ್ನೋದಕ್ಕೆ ಉದಾಹರಣೆ. ಹೀಗಾಗಿ ನಾವು ನೈತಿಕವಾಗಿ ಗೆದ್ದಿದ್ದೀವಿ ನಮ್ಮ ಮುಷ್ಕರದ ಮೂಲಕ ಅನ್ನುವಂಥದ್ದು ಸಾರಿಗೆ ನೌಕರರು ಹೇಳ್ತಾ ಇರುವಂಥ ಮಾತು. ಸೊ ಹೀಗಾಗಿ 20ನೇ ತಾರೀಕುವರೆಗೂ ಅಂದರೆ 19ರ ರಾತ್ರಿ 12 ಗಂಟೆವರೆಗೂ ಕೂಡ ಸರ್ಕಾರಕ್ಕೆ ಸಮಯಾವಕಾಶ ಇದೆ. ನಮ್ಮ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಈಡೇರಿಸಿದ್ರೆ ನಾವು ಮುಷ್ಕರಕ್ಕೆ ಹೋಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ತೆಗೆದುಕೊಂಡಿರುವಂಥ ಮುಖಂಡರು ಹೇಳಿದ್ದಾರೆ. ಆದರೆ ಸರ್ಕಾರ ತಾನು ತೆಗೆದುಕೊಂಡಿರುವಂಥ ನಿಲುವಿಂದ ಹಿಂದೆ ಸರಿಯುವಂತೆ ಕಾಣ್ತಾ ಇಲ್ಲ. ಯಾಕೆಂದರೆ 12% ಅಷ್ಟು ಪರ್ಸೆಂಟೇಜ್ನಷ್ಟು ಸಂಬಳ ಹೈಕಿಗೆ ಈಗಾಗಲೇ ಆದೇಶ ಆಗಿದೆ. 26 ತಿಂಗಳ ಹಿಂಬಾಕಿ ವೇತನಕ್ಕೂ ಕೂಡ ಆದೇಶ ಆಗಿದೆ. ಈ ಹಿಂಬಾಕಿ ವೇತನದ ಮೊದಲ ಕಂತಾಗಿ ಬರೋಬ್ಬರಿ 437 ಕೋಟಿಯನ್ನು ಈಗಾಗಲೇ ಬಿಡುಗಡೆ ಆಗಿದೆ. ಇನ್ನು 26 ತಿಂಗಳ ಪೈಕಿ ಅದೆಷ್ಟು ಬಾಕಿ ಇದೆ ಆ ಬಾಕಿಯನ್ನು ಕೂಡ ಕೊಡ್ತೀವಿ ಅಂತ ಸಾರಿಗೆ ಸಚಿವರು ಇತ್ತೀಚೆಗೆ ನಡೆದಂಥ ಒಂದು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಹೇಳಿದರು. ಆದರೆ ಒಂದು ವೇಳೆ ಸಾರಿಗೆ ನೌಕರರು ಹೇಳದಂತೆ ಮೇ 20ನೇ ತಾರೀಕು ಬೆಳಿಗ್ಗೆ 6 ಗಂಟೆಗೆ ಮುಷ್ಕರ ಏನಾದರೂ ಕರೆ ಅಂದರೆ ನಡೆಸಿದ್ದೇ ಆದರೆ ಕರೆ ಕೊಟ್ಟಿರುವಂಥ ರೀತಿಯಲ್ಲಿ ರಾಜ್ಯದಲ್ಲಿ KSRTC ಬಸ್ಸುಗಳ ಸಾರಿಗೆ ಬಸ್ಸುಗಳು ಓಡಾಡೋದಿಲ್ಲ. ಇದು ಜನಸಾಮಾನ್ಯರ ಮೇಲೆ ವ್ಯತಿರಿಕ್ತವಾಗಿರುವಂಥ ಪರಿಣಾಮ ಬೀರುತ್ತೆ, ಜನಜೀವನ ಸ್ತಬ್ಧ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಿಂದೆ ಇದೇ ರೀತಿಯಾಗಿರುವಂಥ ಒಂದು ಹೋರಾಟ ಮಾಡಿದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಗ್ರಾಮೀಣ ಭಾಗದಲ್ಲೂ ಮತ್ತು ನಗರ ಭಾಗದಲ್ಲೂ ಸಿಕ್ಕಾಪಟ್ಟೆ ಸಮಸ್ಯೆ ಆಗೋಗಿತ್ತು. ಸಮರ್ಪಕ ರೀತಿಯಲ್ಲಿ ಖಾಸಗಿ ಬಸ್ಗಳನ್ನು ಕೂಡ ತಂದು ಕಾರ್ಯಾಚರಣೆ ಮಾಡಿಸೋದಕ್ಕೂ ಕೂಡ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಈ ಬಾರಿ ಯಾವ ರೀತಿಯಾಗಿರುವಂಥ ನಿಲುವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನೋದು ಮುಖ್ಯ ಆಗಿದೆ. ಆದರೆ ಸಾರಿಗೆ ನೌಕರರು ಭಾಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ನಮ್ಮ ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಅಂತ. ಹಾಗಿದ್ರೆ ಏನಾಗುತ್ತೆ ಮೇ 20ನೇ ತಾರೀಕು ಅನ್ನೋದನ್ನು ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗುತ್ತೆ.